ಬೆಳಗಾವಿಯ ಜೀವನಾಡಿ ರಕ್ಕಸಕೊಪ್ಪ ಜಲಾಶಯಕ್ಕೆ ಬಾಗಿನ ಅರ್ಪಣೆ. ಪೌರ ಕಾರ್ಮಿಕರು ಹಾಗೂ ನಗರಾಧಿಕಾರಿಗಳ ಭಾಗಿ. ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಗ್ರಾಮದ ಬಳಿ ಇರುವ ಹಾಗೂ ಮಹಾನಗರದ ಜೀವನಾಡಿಯಾಗಿರುವ ರಕ್ಕಸಕೊಪ್ಪ ಜಲಾಶಯವು ಸಂಪೂರ್ಣ ಭರ್ತಿಯಾಗಿ ಮೈದುಂಬಿ ಹರಿಯುತ್ತಿದ್ದು, ಜಲಾಶಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ವಿದ್ಯುಕ್ತವಾಗಿ ಬಾಗಿನ ಅರ್ಪಿಸಲಾಯಿತು. ಅರ್ಧ ಟಿಎಂಸಿ ನೀರು ಸಂಗ್ರಹಣಾ ಸಾಮರ್ಥ್ಯ ಹೊಂದಿರುವ ಈ ಜಲಾಶಯವು ಭರ್ತಿಯಾಗಿರುವುದರಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಂಭ್ರಮದ ವಾತಾವರಣ ಮೂಡಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಪ್ರೀತಿ ಕಾಮಕರ ಹಾಗೂ ಉಪಮೇಯರ್ ಹನುಮಂತ ಕೊಂಗಾಲಿ ಅವರ ನೇತೃತ್ವದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು. ಈ ವಿಶೇಷ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರಾದ ಕಾರ್ತಿಕ ಎಂ ಸೇರಿದಂತೆ ಹಲವು ಗಣ್ಯರು, ಪಾಲಿಕೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡು ಜಲಾಶಯಕ್ಕೆ ನಮನ ಸಲ್ಲಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಇವತ್ತಿನ ದಿವಸ ಗಂಗಾ ಪೂಜೆಯನ್ನು ನೆರವೇರಿಸಿ ಒಂದು ಬಾಗಿನವನ್ನು ಅರ್ಪಣೆ ಮಾಡಿದ್ವಿ. ಬೆಳಗಾವಿ ಮಹಾನಗರದ ಒಂದು ಅನುದಾನದಲ್ಲಿ 1962ರಲ್ಲಿ ನಿರ್ಮಾಣವಾದಂಥ ಈ ಒಂದು ರಕ್ಕಸಕೊಪ್ಪ ಡ್ಯಾಮಿನ ಸಾಮರ್ಥ್ಯ ಇವತ್ತು ಪ್ರತಿ ದಿವಸ ನಾವು 30 MLDಯನ್ನು ಇಲ್ಲಿಂದ ಬೆಳಗಾವಿ ನಗರಕ್ಕೆ ನಾವು ಒಂದು ಸಪ್ಲೈ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು 60 MLD ನಮ್ಮ ಹಿಡಕಲ್ ಜಲಾಶಯದಿಂದ ಪೂರೈಸ್ತಾ ಇದ್ವಿ. ಹತ್ತತ್ರ ಒಂದು TMC ನೀರು ಪ್ರತಿದಿನ ನಮ್ಮ ಬೆಳಗಾವಿಗೆ ಬೇಕಾಗ್ತದೆ. ಅದಕ್ಕೆ ಸಂಪೂರ್ಣ ಯೋಜನೆ ನಮ್ಮ ವಾಟರ್ ಸಪ್ಲೈ ಇರ್ಬೋದು ಮತ್ತು LNT ಇಂದ ಎಲ್ಲ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಯಾವುದೇ ರೀತಿಯಿಂದ ಕೊರತೆ ಆಗಲ್ಲ. ಆದರೆ ಮಹಾನಗರ ಪಾಲಿಕೆ ಜನತೆಯಲ್ಲಿ ವಿನಂತಿ ಮಾಡ್ತೀನಿ, ನೀರನ್ನು ಮಿತವಾಗಿ ಬಳಸಬೇಕು, ಅದರ ಸದುಪಯೋಗ ತಗೋಬೇಕು ಅನ್ನುವಂಥ ವಿನಂತಿಯನ್ನು ನಾನು ಇವತ್ತು ಹೇಳಕ್ಕೆ ಬಯಸ್ತೀನಿ. ಪ್ರತಿ ವರ್ಷ ಏನ ಒಂದು 20 ದಿನ, ಯಾಕಂದ್ರೆ ಈಗ ನಾವು ಒಂದು ಕಾಲ ಮಿತಿ ಪ್ರಕಾರ ಇದು ಏರಾಕಿ ತಿಂಗಳು ಇರ್ತದ, ನಮಗ್ ಹಂಗ ಅನಿಸ್ತದ. ಬಟ್ ಆಸ್ ಇಟ್ ಈಸ್ ಆಗು ಟೈಮ್ ಕೈಗಿದೆ, ಒಂದು 10-15 ದಿವಸ ಡಿಲೇ ಆಗಿದೆ ಅಂತ ಹೇಳ್ತೀನಿ, ಲೇಟ್ ಆಗಿದೆ. ಮಾರ್ಚ್ ಏಪ್ರಿಲ್ ತಿಂಗಳಾಗ ನೀರಿನ ಕೊರತೆ ಕಾಡ್ತೈತೆ, ಕುಡಿ ನೀರು 15-20 ಬರ್ತದೆ. ಇಲ್ಲ, ಈಗ ನಾವು ಸಂಪೂರ್ಣ ಯೋಜನೆ ಮಾಡ್ಕೊಂಡಿದ್ದೀವಿ ಮತ್ತು ಅದಲ್ಲದೆ ಈಗ ವಾಟರ್ ಕೆಪಾಸಿಟಿನೂ ನಾವು ಹಿಡಕಲ್ ಜಲಾಶಯದಿಂದ ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಇಲ್ಲಿದ ಅಂದಾಜು ನಾವು 4.5 MLD ವರೆಗೆ ನಾವು ಬಳಸ್ಬೋದು. ಹಿಡಕಲ್ ಜಲಾಶಯದಿಂದ 60 ಅಷ್ಟೇ ಅಲ್ಲ, 70ರ ಮುಂದ್ಗಡೆ ನಾವು ಬಳಸುವ ಹಾಗೆ ಎಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದ್ವಿ. ಮುಂದಿನ ದಿವಸದಲ್ಲಿ ಯಾವುದೇ ಕೊರತೆ ಆಗಂಗಿಲ್ಲ. 24x7 ಆದ ಕೂಡಲೇ ಸರಿ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆಯಿಂದ ಗಂಗಾ ಪೂಜೆಗೆ ಬಂದಿದ್ದೀವಿ. ಬಾಗಿನ ಅರ್ಚನೆ ಮಾಡಕ್ಕೆ ಬಂದಿದ್ದೀವಿ. ಎಲ್ಲ ನಮ್ಮ ಕಮಿಷನರ್ ಆರ್ಟಿ ಸರ್ ಅವರು, ಹಾಗೆ ಉಪಮಹಾಪೌರ ಕೊಂಗಾಲಿ ಸರ್ ಅವರು, ಹಾಗೆ ನಮ್ಮ ಶಾಸಕರು ಅಭಯ್ ಪಾಟೀಲ್ ಸರ್ ಅವ್ರ ನೇತೃತ್ವದಲ್ಲಿ, ಹಾಗೆ ನಮ್ಮೆಲ್ಲ ನಗರ ಸೇವಕರು, ನಗರ ಸೇವಕಿಯರು, ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಇವತ್ತು ನಾವು ಬಾಗಿನ ಅರ್ಪಣೆ ಮಾಡಕ್ಕೆ ಬಂದಿದ್ದೀವಿ. ಮತ್ತು ಸಾಕಷ್ಟು ನೀರು ಮಳೆ ಆಗಿದೆ. ಮತ್ತು ನಾವು ರಕ್ಕಸಕೊಪ್ಪದಿಂದ 30 ml ನಾವು ನೀರು ಕೊಡ್ತಾ ಇದ್ವಿ. ಮತ್ತು ಹಿಡಕಲ್ದಿಂದ 60 ml ಕೊಡ್ತಾ ಇದ್ವಿ. ಪ್ರತಿದಿನ ನೀರು ಸಪ್ಲೈ ಆಗ್ತದೆ. ಮತ್ತು ಈಗ ಮಾರ್ಚ್ ಅಥವಾ ಮೇವರೆಗೂ ಕೂಡ ನೀರಿಂದ ಏನಕ್ಕೆ ಯಾವ ತೊಂದರೆನೂ ಇಲ್ಲ.